ಪಂಚಮಶ್ರೀ ಬದಲಾಗ್ತಾರ? ಈ ಸುಳಿವನ್ನ ಕಾಶ್ಯಪ್ನವರು ಕೊಡ್ತಾ ಇದ್ದಾರೆ. ಬಟ್ ಇದು ಭಾರಿ ಬೆಳವಣಿಗೆಯನ್ನ ತಂದಿಡ್ತಾ ಇದೆ. ಯಾಕೆ ವಿಜಯಾನಂದ ಕಾಶ್ಯಪ್ನವರು ಈ ವಿಚಾರದನ್ನ ಪ್ರಸ್ತಾಪ ಮಾಡಿದ್ದಾರೆ? ಜಯಮೃತ್ಯುಂಜಯ ಶ್ರೀಗಳನ್ನ ಬದಲಾವಣೆ ಮಾಡುವಂಥದ್ದು ಏನಿದೆ ಈಗ? ಅಂಥದ್ದೇನಾಯಿತು? ಈಗ ಅದು ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇರೋದು. ಜಯಮೃತ್ಯುಂಜಯ ಶ್ರೀಗಳ ಪೀಠಕ್ಕೆ ಕುತ್ತು ತರ್ತಾ ಇರುವಂಥವ್ರು ಯಾರು? ಆ ಪವರ್ ಇದೆಯಾ? ಯಾಕೆ ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಅಂಥದ್ದೇನು ಬಂತು ಈಗ ದಿಢೀರಂತ? ಬದಲಾವಣೆ ಮಾಡೋ ಅಗತ್ಯತೆ ಏನಿದೆ ಈಗ? ಗೊತ್ತಿಲ್ಲ, ಆ ಸಮುದಾಯ ಅದನ್ನು ನೋಡ್ಕೊಳ್ಳುತ್ತೆ. ಬಟ್ ರಾಜಕೀಯ ಸೇರ್ಪಡೆ ಆಗಬಾರ್ದು ಯಾವಾಗಿದ್ರು ಮಠಗಳು ಅಂತ ಇದಕ್ಕೆ ಹೇಳೋದು. ಪಂಚಮಸಾಲಿ ಶ್ರೀಗಳ ಬದಲಾವಣೆ ಆಗತ್ತಾ? ಆ ಬದಲಾವಣೆ ಮಾಡೋಕ್ಕೆ ಅವಕಾಶ ವಿಜಯಾನಂದ ಕಾಶ್ಯಪ್ನವರಿಗೆ ಇದೆಯಾ? ಅದರ ಸುಳಿವನ್ನು ಅವ್ರು ಹೇಗೆ ಕೊಡ್ತಾರೆ? ಏನು ಅರ್ಥ ಆಗೋದಿಲ್ಲ ರೀ. ಅದಕ್ಕೆ ಪದೇ ಪದೇ ಯಾಕೆ ಹೇಳ್ತೀವಿ ಅಂತಂದರೆ, ಮಠಗಳು ರಾಜಕೀಯ ಪಕ್ಷಗಳ ಅದರ ಹಿಂದ್ಗಡೆಗೆ ಓಡಾಡ್ಕೊಂಡಿರಬಾರ್ದು. ಸ್ವಾಮೀಜಿಗಳು ಕೂಡ ಕಾಶ್ಯಪ್ನವರನ್ನು ಹಂದಿಗೆ ಹೋಲಿಸಿದ್ರು ಯತ್ನಾಳ್. ಹಂದಿ ಇಲ್ಲ ಅಂತಂದರೆ ಹಳ್ಳಿಗಳಲ್ಲಿ ಹೇಸಿಗೆ ಹಂಗೆ ಇರುತ್ತೆ, ನಗರ ಪ್ರದೇಶಗಳಲ್ಲೂ ಬಹುತೇಕವಾಗಿ. ಹಂದಿಗಳ ಬಗ್ಗೆ ಮಾತನಾಡಲ್ಲ ಅಂತ ಉಚ್ಚಾಟಿತ ಶಾಸಕ ಹೇಳ್ತಾರೆ. ಏನ್ರಿ ಅದರ ಅರ್ಥ? ಹಂದಿ ಅಂತಂದರೆ ವರಾಹ ರೂಪ, ವಿಷ್ಣುವಿನ ರೂಪ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡೋ ನೀವು ಹಿಂದುತ್ವ ಹೆಂಗ್ರಿ? ಅದು ಹೆಂಗ್ರಿ ಹಿಂದುತ್ವವಾದಿಗಳು ನೀವು? ಅಯ್ಯ, ನೋಡಿ ಸ್ಟೋರಿನ. ಜಯಮೃತ್ಯುಂಜಯ ಸ್ವಾಮೀಜಿ ಪೀಠಕ್ಕೆ ಕುತ್ತು. ಪಂಚಮಸಾಲಿ ಶ್ರೀಗಳ ಬದಲಾವಣೆಯಾಗುತ್ತಾ? ವಿಜಯಾನಂದ ಕಾಶ್ಯಪ್ಪನವರ ಸುಳಿವು. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವ ಜಯ ಮೃತ್ಯುಂಜಯ ಶ್ರೀಗಳ ಬದಲಾವಣೆಯ ಸುಳಿವನ್ನು ಲಿಂಗಾಯತ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ಪನವರು ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮಯ ಕಾಲಕ್ಕೆ ಏನಾಗಬೇಕೋ ಅದು ನಿರ್ಣಯ ಮಾಡುತ್ತದೆ. ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಆಗಲ್ಲ. ಭೂಮಂಡಲದಲ್ಲೇ ಯಾರನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬದಲಾವಣೆ ಆಗೇ ಆಗುತ್ತೆ ಅನ್ನೋದನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗುತ್ತೆ. ಕಾಯ್ದು ನೋಡ್ರಿ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಲಿಸೋಕ್ಕಾಗಲ್ಲಂತ. ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ. ಹೆಂಗಾಗುತ್ತೆ ಹೇಳಿ ಕೇಳಿ ಬಂತಾನ ಅದು. ಕಾಶ್ಯಪ್ಪನವರನ್ನ ಹಂದಿಗೆ ಹೋಲಿಸಿದ ಯತ್ನಾಳ್. ಹಂದಿಗಳ ಬಗ್ಗೆ ಮಾತಾಡಲ್ಲ ಎಂದ ಉಚ್ಚಾಟಿತ ಶಾಸಕ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಅಸಮಾಧಾನ. ವಿಜಯಾನಂದ ಕಾಶ್ಯಪ್ಪನವರ ಹೇಳಿಕೆಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿ. ಅವರನ್ನ ಹಂದಿಗೆ ಹೋಲಿಕೆ ಮಾಡಿದ್ದಾರೆ. ನಾನು ಹಂದಿಗಳ ಬಗ್ಗೆ ಎಲ್ಲ ಮಾತಾಡಲ್ಲ ಅಂದಿದ್ದಾರೆ. ನನ್ನ ರಾಜಕೀಯ ಭವಿಷ್ಯದಲ್ಲಿ ಕೂಡಲ ಸಂಗಮ ಸ್ವಾಮೀಜಿ ಉಪಯೋಗ ಮಾಡಿಕೊಂಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೀ, ಬೇಕಾದ್ರೆ ಸ್ವಾಮೀಜಿನ ಮನ್ಯಾಗ ಇಟ್ಕೊಂತ ಹೇಳ್ರಿ, ಒಯ್ದು ಅಲ್ಲಿ ಮನ್ಯಾಗ ಪೀಠ ಮಾಡ್ಕೊಂತ ಹೇಳ್ರಿ. ಇವನು ಹೇಳ್ತಾನಲ್ಲ, ನಾನು ಅಷ್ಟು ಮಾಡಿದ್ದೀನಿ, ಗೌಶಾಲೆ ಮಾಡಿದ್ದೀನಿ, ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನ್ಯಾಗ. ಯಾರು ಬೇಡ ಅಂತಾರ? ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಭಾಳ ಮುಖ್ಯ, ಸಮುದಾಯದವರು ಭಾಳ ಮುಖ್ಯ, ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಗುರುಗಳು ನಾವು ಮಾಡೀವಿ, ಇವನು ಮಾಡಿದ್ನಾ? ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮಿಗಳು ಇಟ್ಕೊಂಡು BJP ಸೇರಿಸ್ಕೊಂಡ್ಬಿಡ್ಲಿ. ಅವ್ರಿಗೂ ಒಂದು ಟಿಕೆಟ್ ಕೊಡಿಸ್ಲಿ ಎಲ್ಲರೂ. ಅವರು ರೆಡಿನಾದಾರ. ಈಗ ಅವರು ಬರೋಕೆ ರೆಡಿನಾದಾರ ರಾಜಕಾರಣಕ್ಕೆ. ಅವ್ರಿಗೂ ಸಾಕಾಗೈತಿದ್ದು ಕಾವಿ ಹಾಕ್ಕೊಂಡು. ಅದಕ್ಕಾಗಿ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ. ಇವನ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾರೆ. ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ಬೇಕ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ? ಅವ್ರ ಮಕ್ಕಳಿಗೆ, ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡಲಿಕ್ಕೆ. ನಾವು ಒಮ್ಮೆರೆ ಯಾರು BJP ನಾಯಕರ ಬಳಿ ಕರ್ಕೊಂಡು ಹೋಗಿನೇ ನನಗೇನು ಮಂತ್ರಿ ಮಾಡಿರಿ, ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ ಕುಲಕರ್ಣಿನೂ ಮಾಡ್ಕೊಂಡಾನ. ಹಂದಿ ನಿಮ್ಗೆ ಹೇಳಿದ್ಲ, ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ. ಇನ್ನೊಂದೆಡೆ ಕಾಶ್ಯಪ್ಪನವರ ಹೇಳಿಕೆಗೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಅಸಮಾಧಾನ ಹೊರಹಾಕಿದ್ದಾರೆ. ಪಂಚಮಸಾಲಿ ಸಮಾಜವನ್ನ ಎಲ್ಲರೂ ಕೂಡಿ ಕಟ್ಟಿದ್ದಾರೆ. ಹೊಸ ಸರ್ಕಾರ ಬಂದ ಮೇಲೆ ಕೆಲವರು ಹೋರಾಟ ಮಾಡಬೇಡಿ ಎಂದರು. ನಾನು ಹೋರಾಟ ಮಾಡಿದ್ದೆ, ಅದರಿಂದ ಕೆಲವರಿಗೆ ಅಸಮಾಧಾನ ಆಗಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಕೆಲವ್ರಿಗೆ ಏನು ಬೇಜಾರಾಗಿದೆಯಪ್ಪ ಅಂದರೆ, ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದರು. ಹಂಗಾಗಿ ನಾವು ಹೋರಾಟ ಮಾಡಿದೆ. ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದ್ರು, ನಾನು ಮುತ್ತಿಗೆ ಹಾಕಿದೆ. ಯಾರಂದ್ರೆ ನಿಮಗೆ ಗೊತ್ತಿತ್ತಿಲ್ಲ. ನಾನು ಅದಕ್ಕೆ ಒಪ್ಪಲಿಲ್ಲ ಅವ್ರ ಮಾತಿಗೆ. ಕೊನೆ ಬಸವನಗೌಡರು ಪರವಾಗಿ ನಿಂತ್ಕೊಬೇಡ್ರಿ ಅಂದರು, ನಾನು ನಿಂತ್ಕೊಂಡೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ, ಹತಾಶೆಗೊಂಡಾರೆ, ಮಾತಾಡ್ತಾರೆ. ದೊಡ್ಡ ಸಮಾಜ,
ಇಂಥ ಸಾವಿರ ಭಿನ್ನಾಭಿಪ್ರಾಯ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಸಮಾಜಕ್ಕಿದೆ. ಒಟ್ಟಿನಲ್ಲಿ ವಿಜಯಾನಂದ ಕಾಶಪ್ಪನವರ ಹೇಳಿಕೆ ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಹಾಗಾದರೆ ಜಯಮೃತ್ಯುಂಜಯ ಸ್ವಾಮೀಜಿ ಪೀಠಕ್ಕೆ ಕುತ್ತು ತರುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.